ಅದು ಎಲ್ಲರಿಗೂ ಅಭಿಪ್ರಾಯ ಇರುವುದಿಲ್ಲ. ಯಾಕಂತ ಹೇಳಿದರೆ ಈಗ ನಮಗೆ ಗೊತ್ತುಂಟು, ನಾವು ಸ್ಟಡಿ ಮಾಡ್ತಾ ಇರ್ತೇವೆ ಮಂದರ್ತಿ ದೇವಸ್ಥಾನದಲ್ಲಿ ಏನಾಗ್ತಾ ಉಂಟು ಅಂದರೆ ಅದು ನಮಗೇನು ಅಗತ್ಯಪಟ್ಟಂಥ ವಿಷಯ ಅಲ್ಲ. ನಾವು ಒಂದು ಅದಕ್ಕೆ ಬಿಟ್ಟಿ ಹಾಳಾಗಿ ಇರುವುದು, ಅದರಲ್ಲಿ ನಾವು ಸಹ ಒಂದು ಬಿಟ್ಟಿ ಹಾಳು ಅಂತೇಳಿದ್ರೆ ನಾನಲ್ಲ, ನಮ್ಮ ಅಜ್ಜ ಬಚ್ಚ ಜಾಂಜ ಹಾಗೂ ಈಗ ನಮ್ಮ ಅಜ್ಜನವರು ಹಾಗೂ ನಮ್ಮ ಮಾವಂದಿರು ಎಲ್ಲರೂ ಸೇವೆಯನ್ನು ಮಾಡ್ತಾರೆ. ಆದರೆ ಅವರಿಗೆ ಯಾವುದೇ ಒಂದು ಗೌರ್ಮೆಂಟಿನಿಂದ ದಾಖಲಾತಿ ಇಲ್ಲ. ಹಾಗಾಗಿ ನಮಗೆ ಕೊಡಬೇಕಂತೇಳಿ ನಾನೇನು ಯಾವುದೇ ಅಭ್ಯಂತರ ಇಲ್ಲ. ಇದೆಲ್ಲ ಮಾಡಬಾರ್ದು ಅಂತ ಹೇಳು. ಮಂದರ್ತಿ ಸ್ಥಳದಲ್ಲಿ ಯಾವುದೇ ಸನ್ಮಾನವನ್ನು ಮಾಡಬಾರ್ದು. ಮೊನ್ನೆ ನಾಗಮಂಡಲ ವಿಷಯ ನಾನು ಫುಲ್ ಸ್ಟಡಿ ಮಾಡಿದ್ದೇನೆ. ಬಂದವರಿಗೆಲ್ಲ ಸನ್ಮಾನ, ಹಣ ಕೊಟ್ಟವರಿಗೆ ಸನ್ಮಾನ, ಹಣ ಕೊಡ್ತಿದ್ದವರಿಗೆ ಸನ್ಮಾನ, ನಾವು ಕೆಳಗೆ ಒಂದು ಸನ್ಮಾನ, ಮೇಲೊಂದು ಸನ್ಮಾನ, ಇದೆಲ್ಲ ಯಾಕೆ ಮಾಡಬೇಕು? ನಾವು ಮಾಡುವಂಥದ್ದು ದೇವ್ರ ಕೆಲಸ. ಸನ್ಮಾನ ಮಾಡಿದ ಕೂಡಲೇ ಅದಂತ ನಾವು ದೊಡ್ಡ ವಿಶೇಷ ಆಗೋದಿಲ್ಲ. ಸನ್ಮಾನ ಮಾಡುವಂಥದ್ದು ಏನಂದರೆ, ಎಲ್ಲಿ ಅದು ನಾವು ಫಂಕ್ಷನ್ ಮಾಡ್ತೇವೆ ನೋಡಿ, ರಾಜಕೀಯ ವ್ಯಕ್ತಿಗಳಲ್ಲಿ ಫಂಕ್ಷನ್ ಮಾಡ್ತೇವೆ ನೋಡಿ, ಆವಾಗ ಸನ್ಮಾನ ಮಾಡಿ ಕರೆಯುವಂಥದ್ದು. ನಾನು ರಾಜಕೀಯ ವ್ಯಕ್ತಿಯಲ್ಲಿ ಯಾವುದೇ ಸಂಘ ಸಮಿತಿಯಲ್ಲಿ ಹಾಕೋದಿಲ್ಲ, ಮಾತಿಗೆ ಮಾತ್ರ ಹೇಳಿದಂಥದ್ದು. ಈಗ BJP ಬಂತು, ಕಾಂಗ್ರೆಸ್ ಬಂತು, ಅದು ನಂಗೆ ಬೇಡ. ಯಾವುದೇ ಒಂದು ಅದೆಲ್ಲ ಮಾಡುವಂಥದ್ದಿದ್ದರೆ ಯಾವುದೇ ಇದ್ದರೆ ದೇವಸ್ಥಾನದಲ್ಲಿ ಮಾಡಬಾರ್ದು ಅಂತೇಳಿ ನನ್ನ ಎಲ್ಲರ ಭಕ್ತರ ಪರವಾಗಿ ನಾನು ಕೇಳುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತು ಒಬ್ಬ ನೆಡೂರು ಅವನು ಹಾಗೆ ಹಣ ಮಾಡಿಕೊಂಡು ಇಲ್ಲಿಂದ ಓಡಿ ಹೋಗಿದ್ದಾನೆ. ಅದೆಲ್ಲ ಹೆಸರು ನಿಮ್ಗೆ ಗೊತ್ತುಂಟು ಯಾರ್ಯಾರು ಅಂತೇಳಿ. ಅದೇ ರೀತಿಯಲ್ಲಿ ಸದಾಜೀವ ಅಮ್ಮನೂ ಬಿಟ್ಟು ಹೋಗಿದ್ದಾನೆ. ಹೀಗೆ ಇವತ್ತು ನಡೆಯುವಂಥ ಯಕ್ಷಗಾನ ಬಗ್ಗೆ ನಂದು ವಿವಾದ ಇಲ್ಲ. ಆದರೆ ಮಂದರ್ತಿ ಸ್ಥಳದಲ್ಲಿ, ದೇವಸ್ಥಾನ ಸ್ಥಳದಲ್ಲಿ ಮಾಡುವಾಗ ಅದು ಒಳ್ಳೆಯದಲ್ಲ ಅಂತೇಳಿ ನನ್ನ ಅನಿಸಿಕೆ. ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ. ತಪ್ಪಿದ್ರೆ ನೀವು ತಪ್ಪಂದು ಹೇಳಿ, ಸರಿ ಇದ್ದರೆ ಸರಿ ಅಂತೇಳಿ ಒಪ್ಪಿಕೊಂಡು ನನಗೆ ವೋಟ್ ಮಾಡಿ. ಯಾಕಂತ ಹೇಳಿದರೆ ಇನ್ನು ಮುಂದೆ ಧರ್ಮಸ್ಥಳದ ರೀತಿಯಲ್ಲಿ ಆಗಬಹುದಂತ ನನ್ನ ಅನಿಸಿಕೆ. ಆಗಬಾರ್ದು ಅಂತೇಳಿ ನನ್ನ ಅನಿಸಿಕೆ ಆಗಬಾರ್ದು. ಇದೇ ರೀತಿಯಲ್ಲಿ ಆದರೆ ಮುಂದೆ ಇದಕ್ಕೂ ಕಾನೂನು ಬರ್ತದೆ. ಪ್ರತಿಯೊಂದು ವ್ಯಕ್ತಿಗಳು ಬಂದು ಕೇಳ್ತಾರೆ, ನನಗೊಂದು ಅವಕಾಶ ಕೊಡಿ ಅಂತೇಳಿ. ಈಗ ಪ್ರತಿಯೊಬ್ಬರು ವ್ಯಕ್ತಿಗಳು ಹಣ ಇಲ್ಲದವ್ರು ಯಾರೂ ಇಲ್ಲ. ಹೆಮ್ಮೆ ಮಾಡ್ಕೊಳ್ಳೋವಂಥದ್ದು ಏನು, ಎಲ್ಲರೂ ಹೆಮ್ಮೆ ಮಾಡ್ಕೊಳ್ಬೋದು. ಈಗ ನಾನು ಸಹ ಮಾಡ್ಕೊಳ್ಬೋದು. ನಾಳೆ ಬಂದು ನಾನೊಂದು ಪ್ರೋಗ್ರಾಮ್ ಮಾಡ್ತೇನೆ ಅಂದರೆ ನೀವು ಪರ್ಮಿಷನ್ ಕೊಡಲೇಬೇಕಾಗ್ತದೆ, 10 ಜನಕ್ಕೆ ಪರ್ಮಿಷನ್ ಕೊಡಲೇಬೇಕಾಗ್ತದೆ. ಇದು ಹೇಳುವಂಥದ್ದು ಮುಕ್ತೇಶ್ವರಿಗೂ ಹಾಗೂ ನಮ್ಮ AC ಅವರಿಗೂ ಹೇಳುವಂಥ ಮಾತಿದು. ಯಾವ ದಿನ ನಮ್ಮ ಮಂದರ್ತಿ ಮ್ಯಾನೇಜರಾದಂಥ ಶಂಬಣ್ಣ ಯಾವ ದಿನ ಮಂದರ್ತಿ ಬಿಟ್ಟು ಹೋಗ್ತಾನೋ ಅವತ್ತಿಂದ ಮಂದರ್ತಿ ದೇವಸ್ಥಾನ ಇನ್ನೂ ಇಂಪ್ರೂವ್ಮೆಂಟ್ ಆಗಲಿಕ್ಕಿತ್ತು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಯಾಕಂತ ಹೇಳಿದ್ರೆ ನಾನು 30 ವರ್ಷದ ಇತಿಹಾಸದ ಮಾತ್ರ ಹೇಳ್ತೇನೆ. ಇಲ್ಲಿ ಮಂದರ್ತಿಯಲ್ಲಿ ಸಣ್ಣ ದೇವಸ್ಥಾನ ಇತ್ತು. ಬಪ್ಪನಾಡ ದೇವಸ್ಥಾನವನ್ನು ಕಟ್ಟಿದಂಥ ವ್ಯಕ್ತಿ ಮ್ಯಾನೇಜರಾದವರು ಇಲ್ಲಿ ಬಂದು ಆಯ್ಕೆಯಾದಾಗ ಅವರು ಗೋಪುರವನ್ನು ಬಪ್ಪನಾಡು ದೇವಸ್ಥಾನದಲ್ಲಿ ಯಾವ ರೀತಿ ಉಂಟು ಅದೇ ರೀತಿಯಲ್ಲಿ ಮಾಡಬೇಕಂತೇಳಿ ಅವರು ಮಾಡಿದ್ದಾರೆ. ಆದರೆ ಅವರನ್ನು ನೋಡಿ ಹಣ ಅವರ ಕೈಯಿಂದ ಖರ್ಚು ಮಾಡಿದ್ದಲ್ಲ, ಯಾರು ಕೊಟ್ಟಿದ್ದು ಹಣ ಅಲ್ಲ, ಅದು ದೇವರ ಹಣ. ಅದನ್ನೇ ಖರ್ಚು ಮಾಡೋದಕ್ಕೆ ಅವರನ್ನು ಅಬ್ಜೆಕ್ಷನ್ ಹಾಕಿ ಅವರನ್ನು ಇಲ್ಲಿಂದ ಬೇರೆ ದೇವಸ್ಥಾನಕ್ಕೆ ಕಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಮಂದರ್ತಿ ಮೇಳದಲ್ಲಿ 10 ಸಲ ಬಿಟ್ಟು ಹೋದವ್ರನ್ನ ಮತ್ತೆ ಹಾಕೊಳ್ಬೇಡಿ. ಮತ್ತೆ ಪುನಃ ಬಂದು ಹೆಸರು ಮಾಡ್ಕೊಂಡು ಮತ್ತೆ ಬೇರೆ ಮಾಡಕ್ಕೆ ಹೋಗ್ತಾರೆ ಅವರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಹೆಸರು ಇವಾಗ ಹೇಗೆ ಉಂಟು ಅದಕ್ಕಿಂತ ಮೇಲ್ಪಟ್ಟಾಗಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ, ಇನ್ನು ಮುಂದೆ ನಿಮ್ಮನ್ನು ಇದೇ ವಿಡಿಯೋದಲ್ಲಿ ನಾನು ಯೂಟ್ಯೂಬಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ತಪ್ಪಿದ್ದಲ್ಲಿ ನೀವು ಡೈರೆಕ್ಟಾಗಿ ಫೋನ್ ಮಾಡಿ ಕೇಳ್ಬೋದು, ಈ ಗಣೇಶ ಯಾವುದಿದ್ದರೆ ದಾಖಲಾತಿದಾವ, ಈ ದಾಖಲಾತಿದಾವ ಅಂತೇಳಿ. ನಾನು ಎಲ್ಲ ದಾಖಲಾತಿಯನ್ನು ನಾನು ಕೊಡಲಿಕ್ಕೆ ಸಿದ್ಧನಿದ್ದೇನೆ. ಹಾಗೂ ತಾಯಿಯ ಬಗ್ಗೆ ನಾನು ಯಾವತ್ತೂ ಹೋರಾಟ ಮಾಡಲಿಕ್ಕೆ ನಿರಂತರ, ಯಾರೇ ಕೊಲ್ಲಿ ಯಾರೇ ಬಿಡಲಿ, ನಮ್ಮ ಹಣೆಯಲ್ಲಿ ಬರೆದು ಯಾರಿಗೂ ತಪ್ಪಲಿಕ್ಕೆ ಆಗೋದಿಲ್ಲ. ತಾಯಿಯೇ ನನ್ನನ್ನು ತಗೊಂಡು ಹೋಗ್ಬೇಕು ಬಿಟ್ಟ, ಮತ್ತು ನಿಮ್ಮಲ್ಲಿ ಯಾರಲ್ಲಿ ಆಗೋದಿಲ್ಲ. ಇದನ್ನು ಸರಿಯಾಗಿ ಯೋಚನೆ ಮಾಡಿ ಇನ್ನು ಮುಂದೆ ಇವತ್ತಿನ ತನಕ ಆದ್ದನ್ನು ಆಗಲಿ, ಇನ್ನೇ ಮುಂದೆ ಮಂದರ್ತಿ ಮೇಳದವರು ಅಥವಾ ಬೇರೆ ಮೇಳದವರು ಬಂದು ನಾವಿಲ್ಲಿ ಸನ್ಮಾನ ಮಾಡ್ತೇವೆ ಅಂತ ಹೇಳಿದರೆ ಅದು ಎಂಡಮೆಂಟು DC ಆರ್ಡರ್ ತರಬೇಕು. ಕಾನೂನು ಪ್ರಕಾರವಾಗಿ ಕಾನೂನನ್ನು ಮೀರಬಾರ್ದು ಅಂತ ಹೇಳುವಂಥದ್ದು ನಮ್ಮ ಧರ್ಮ. ಯಾಕಂದರೆ ಭಕ್ತಾದಿಗಳಿಗೆ ತೊಂದರೆ ಆಗ್ತದೆ. ನಾನೇ ಇವರು ಮಾಡೋದನ್ನು ನೋಡಿ ನಾನು ಮಾಡೋದು,
ನಾನು ಮಾಡೋದನ್ನು ನೋಡಿ ಮತ್ತೊಬ್ಬರು ಮಾಡುವಂಥದ್ದು, ಮತ್ತೊಬ್ಬರು ಮಾಡೋದು. ಆವಾಗ ದೇವರ ಕಲೆಯನ್ನು ನಾವು ಮುಚ್ಚಿ ಆಗ್ತಾ ಹೋಗ್ತದೆ. ಇಲ್ಲಿ ರಾಜಕೀಯ ನಡೀತಾ ಉಂಟು, ಇಲ್ಲಿ ದೇವಸ್ಥಾನನು ಇನ್ನು ಮುಂದೆ ಯಾರಾದರೂ ನನ್ನ ಹಾಗೆ ಯಾರೋ ಒಬ್ಬರು ಅದನ್ನು ಎಬ್ಬಿಸ್ತಾರೆ, ಅದನ್ನು ನೀವು ಈಗಲೇ ತಡೆಗಟ್ಟಬೇಕಂತೇಳಿ ಮುಕ್ತೇಶ್ವರಿಗೂ ಹಾಗೂ ನಮ್ಮ ಎಂಡಮೆಂಟ್ ಅಧಿಕಾರಿಗಳಿಗೂ ನಾನು ವಂದಿಸುತ್ತಾ, ನಾನು ಮಾತಾಡದಿದ್ದರೆ ಅದಕ್ಕೆ ನೀವು ಕ್ಷಮೆ ಕೊಡಬೇಕು. ಸರಿ ಇದ್ದಲ್ಲಿ ನಾನೊಂದು ಸರಿ ಅಂತೇಳಿ ನೀವು ಭಾವಿಸಬೇಕು. ಪ್ರತಿಯೊಂದು ವ್ಯಕ್ತಿಗಳು ಇದರಲ್ಲಿ ಹೊಟ್ಟೆ ಕಿಚ್ಚು ಬರುವಂಥದ್ದು ಯಾರಿಗೆ ಅಂತ ಹೇಳಿದರೆ, ಈಗ ಅಲ್ಲೆಲ್ಲ ಮಾಡಿದಾರಲ್ಲ ದೇವಸ್ಥಾನದಲ್ಲಿ ಏನೇನು ನಡೀತಾ ಉಂಟಲ್ಲ ಅವ್ರಿಗೆ ಮಾತ್ರ ಬೇಜಾರಾಗುವಂಥದ್ದು. ಇಡೀ ನಮ್ಮ ದೇಶದ ಭಕ್ತಾದಿಗಳಿಗೆ ಇದು ಖುಷಿ ಪಡುವಂಥದ್ದು. ಇದು ನನ್ನ ಮಾತು, ನನ್ನ ಅನಿಸಿಕೆ. ಇದನ್ನು ನಾವು ಇನ್ನು ಮುಂದೆ ಹೋಗಲೇ ಬಿಡಬಾರ್ದು. ಇವತ್ತಿಂದ ಲಾಸ್ಟು ಕೊನೆಯ ಮಾಡಬೇಕಂತೇಳಿ ಶ್ರೀ ಅಮ್ಮನ ಸನ್ನಿಧಾನವನ್ನು ಕೆಟ್ಟ ಭಾವನೆ ಬರಬಾರ್ದು, ಕೆಟ್ಟವರು ಒಳಗೆ ಕೈ ಹಾಕಲಿಕ್ಕೆ ಆಶ್ವಾಸವನ್ನು ಕೊಡಬಾರ್ದು ಅಂತ ಹೇಳುತ್ತಾ, ಶ್ರೀ ದೇವರಾದಂಥ ಧನಂಜಯ ಶೆಟ್ಟಿ ಮುಕ್ತೇಶ್ವರಿಗೂ ವಂದಿಸುತ್ತಾ, ಹಾಗೆ ನಮ್ಮ ಅಧಿಕಾರಿಯಾದಂಥ AC ಅವರಿಗೂ ನಾನು ವಂದಿಸುತ್ತಾ, ನನ್ನ ಮಾತನ್ನು ಸರಿಯಾಗಿ ಗಮನಿಸಿ ಕೇಳಿ ಅಲ್ಲಿನ ಎನ್ಕ್ವೈರಿ ಮಾಡಿ ಪ್ರತಿಯೊಂದು ದೇವಸ್ಥಾನದೊಳಗೆ ಏನೇನು ನಡೀತಾ ಉಂಟು ಅಂತೇಳಿ ಹೇಳಲಿಕ್ಕೆ ನಿಮಗೆ ಗೊತ್ತಿಲ್ಲದಿದ್ದರೆ ನಾನೇ ಮಾಹಿತಿ ಕೊಡ್ತೇನೆ. ಬಂದು ನನ್ನ ಫೋನ್ ನಂಬರಿಗೆ ನೀವು ಸಂಪರ್ಕಿಸಿ. ಅಲ್ಲದೆ ನೆಕ್ಸ್ಟ್ ಎಪಿಸೋಡ್ ನಾನು ವಿಡಿಯೋದಲ್ಲಿ ಬಿಡುವಾಗ ಎಲ್ಲ ಪ್ರತಿಯೊಂದು ದಾಖಲಾತಿಯನ್ನು ಬಿಡ್ತೇನೆ. ಈಗ ಸ್ವಲ್ಪವನ್ನು ಬಿಟ್ಟಿದ್ದೇನೆ. ಇದಕ್ಕೆ ಗಮನಕ್ಕೆ ತಗೊಂಡ್ರೆ ಒಳ್ಳೆಯದು. ಹೊರಗಿನವರು ಬಂದು ಇದಕ್ಕೆ ಯಾವುದೇ ಅಬ್ಜೆಕ್ಷನ್ ಹಾಕುವಂಥ ಅವಕಾಶವನ್ನು ಕೊಡಬೇಡಿ ಅಂತ ಹೇಳುತ್ತಾ ನಾನು ವಂದಿಸುತ್ತಾ, ಶ್ರೀ ಅಂಬೇಡ್ಕರ್ ಅಭಿಮಾನಿ ಬಳಗದ ಶ್ರೀ ಅಂಬೇಡ್ಕರ್ ಬಳಗದಾದಂಥ ಗಣೇಶ್ ಮಂಗರ್ತಿ ಇವನ ಕೋರಿಕೆ ಎಲ್ಲ ನಮ್ಮ ಅಂಬೇಡ್ಕರ್ ಅಭಿಮಾನಿ ಬಳಗದವರು ಇದಕ್ಕೆ ಸಹಕಾರ ಮಾಡಬೇಕು. ಹಾಗೆ ಸಂಘ ಸಮಿತಿಯವರು ನಮಗೆ ಸಹಕಾರ ಮಾಡಬೇಕು. ದಯವಿಟ್ಟು ತಪ್ಪಿದ್ದಲ್ಲಿ ಅವರು ಬಂದು ನನ್ನನ್ನು ಫೋನನ್ನು ಸಂಪರ್ಕಿಸಬೇಕು. ನನ್ನ ನಂಬರ್ 9036864312 9036864312 ಇದಕ್ಕೆ ಸಂಪರ್ಕಿಸಿ ಮಾತಾಡಿ. ಅದಕ್ಕೆ ಅದಕ್ಕಾದಂಥ ಮಾಹಿತಿಯನ್ನು ನಾನು ಕೊಡ್ತೇನೆ. ನನ್ನ ಪ್ರತಿಯೊಬ್ಬರು ದಿನಕ್ಕೆ ಒಂದೆರಡು ಯೂಟ್ಯೂಬನ್ನು ನಾನು ಚಾನಲನ್ನು ಮಾಡಿ ಬಿಡ್ತಾ ಇದ್ದೇನೆ. ಅದು ತಪ್ಪಿದ್ದಲ್ಲಿ ತಪ್ಪಂತ ಹೇಳಬೇಕು, ಸರಿ ಇದ್ದಲ್ಲಿ ನನಗೆ ಸರಿ ಅಂತೇಳಿ ನನಗೆ ಆನ್ಸರ್ ಕೊಡಬೇಕಂತ ಹೇಳ್ತಾ, ಮುಂದೆ ತಾಯಿಯ ದೇವರತೆ, ನಾಗರತೆ, ಮಂದರತೆ, ನೀಲರತೆ ಎಂಬ ಬರೀ ನಮ್ಮ ಇಡೀ ದೇಶಕ್ಕೆ ಇಡೀ ದೇಶಕ್ಕೆ ನಮಗೆ ಅತ್ಯುತ್ತಮವಾದಂಥ ದೇವಸ್ಥಾನ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಇತಿಹಾಸ ಬೇಕಾದರೆ ಮುಂದೆ ಹಿಂದಿನ ಕಾಲದಿಂದ ಬೇಕಾದ್ರೆ ನಾನು ಹೇಳ್ತೇನೆ. ಕಾಲದಿಂದ ಹೇಳಲಿಕ್ಕೆ ನಾನೇನು ವಿಜ್ಞಾನಿ ಅಲ್ಲ. ಆದರೆ ನಮ್ಮ ಬರುವಂಥ ಯಕ್ಷಗಾನದಲ್ಲಿ ಕಲಾವಿದರು ಹೇಳುವಂಥ ಮಾತನ್ನು ಕೇಳಿ ನಾನು ಎಲ್ಲವನ್ನು ಅನುಭವಿಸಿದ್ದೇನೆ. ಇವತ್ತು ಸಹ ವೀರ ಚಂದ್ರಹಾಸ ಎಂಬ ಯಕ್ಷಗಾನಕ್ಕೂ ಈಗ ನಾನು ಹೋಗಿ ಬಂದಿದ್ದೇನೆ. ಅದರಲ್ಲಿ ಏನೇನು ಕಥೆ ಉಂಟಂತೇಳಿ ಅದನ್ನು ನೋಡಿದ್ದೇನೆ. ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಇನ್ನು ಮುಂದೆ ದೇವರ ಹೆಸರನ್ನು ಹಾಳು ಮಾಡಬೇಡಿ ಅಂತ ಹೇಳುತ್ತಾ ಎಲ್ಲರಿಗೂ ವಂದಿಸುತ್ತಾ, ಶ್ರೀ ಅಂಬೇಡ್ಕರ್ ಅಭಿಮಾನಿ ಬಳಗದವರಿಂದ ಗಣೇಶ ಹೆಗ್ಗುಂಜಿ ಹೊಸ್ಮಕ್ಕಿ ವಂದಿಸುತ್ತೇನೆ. ಈ ಯೂಟ್ಯೂಬನ್ನು ಎಲ್ಲ ಚಾನಲ್ ನೋಡಬೇಕಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ.